ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನೇ ಗಾರ್ಡನ್ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರಾಗಿದ್ದೀರಾ ಅಂದ್ಕೊತೀರಿ. ನಾನು ಸೂಪರಾಗಿದ್ದೀನಿ. ಬನ್ನಿ, ಇವತ್ತು ಗಾರ್ಡನ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಸೇವಂತಿಗೆ ಗಿಡದಲ್ಲಿ ಎಷ್ಟು ಹೂಗಳು, ಮಗುಗಳು ನೀವೇ ನೋಡ್ತಾ ಇದ್ದೀರಾ. ನಾನು ಒಂದು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆಯಿಂದ ಹೂಗಳು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನೂ ಹೇಗಿದ್ದಾವೆ, ಹೂಗಳು ಬರ್ತಾನೆ ಇದ್ದಾವೆ, ಮಗುಗಳು ಆಗ್ತಾನೆ ಇದ್ದಾವೆ. ಇದು 12 ಇಂಚ್ ಬ್ಯಾಗಲ್ಲಿ, ಗ್ರೋ ಬ್ಯಾಗಲ್ಲಿ ಹಾಕಿರೋದು. ನೋಡಿ ನಿಮ್ಮ ಮುಂದೆನೇ ರಿಸಲ್ಟ್ ಇದೆ. ಎಷ್ಟು ಚೆನ್ನಾಗಿ ಹೂಗಳು ಆಗ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡ ಅಂತ ನೀವೇ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಹೂಗಳು. ಅಷ್ಟು ಮಳೆ ಬಿದ್ದರೂ ಹೂಗಳು ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ, ನಿಮ್ಮ ಕಣ್ಣು ಮುಂದೆನೇ ಇದೆ. ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಬ್ರೈಟ್ನೆಸ್ ಆಗಿದ್ದಾವೆ ಹೂಗಳು, ಎಷ್ಟು ಡಾರ್ಕ್ ಆಗಿದ್ದಾವೆ. ಅಷ್ಟು ಡೈಲಿ ಮಳೆ ಬಿದ್ದರೂ ಏನೂ ಆಗಿಲ್ಲ ನಮ್ಮ ಹೂಗಳು. ನೋಡಿ ಯಾವ ಥರ ಫರ್ಟಿಲೈಸರ್ ಕೊಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ ನಾನೆಲ್ಲ ಒಂದು ಡಬ್ಬಕ್ಕೆ ಹಾಕಿಕೊಂಡಿದ್ದೀನಿ. ಈ ಫರ್ಟಿಲೈಸರಲ್ಲಿ ಯಾವ್ಯಾವ ಥರ ಫರ್ಟಿಲೈಸರ್ ಇದು ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬನಾನಾ ಸಿಪ್ಪೆ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬನಾನಾ ಸಿಪ್ಪೆ, ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ, ನೆಕ್ಸ್ಟು ಒಣಗಿ ಟೀ ಮಾಡಿ ಬಿಸಾಡ್ತೀವಲ್ಲ ಟೀ ಪೌಡರು, ಅದು ಒಣಗಿಸಿ ಇಟ್ಕೊಂಡಿರೋದು. ನೆಕ್ಸ್ಟು ಎಪ್ಸಮ್ ಸಾಲ್ಟು, ಬೋನ್ ಮಿಲ್ಲು, ಎಗ್ಶೆಲ್ ಪೌಡರು, ಇಷ್ಟೆಲ್ಲ ಮಿಕ್ಸ್ ಮಾಡಿ ನಾನು ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಮಳೆಗಾಲದಲ್ಲಾಗಲಿ ಫರ್ಟಿಲೈಸರ್ಗಳು ಬೇಕಾಗುತ್ತೆ ಅಂತ. ಇವಾಗ ಮಳೆಗಾಲದಲ್ಲಿ ಆ ಥರ ಎಲ್ಲ ಒಣಗಿಸಿ ಪೌಡ್ರ್ ಮಾಡಿ ಹಾಕೋಕ್ಕಾಗಲ್ಲ. ಅದು ಸಿಪ್ಪೆಗಳಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಗಿಡಗಳ ಬುಡಕ್ಕೆ ಒಂದು ಸ್ವಲ್ಪ ಮಣ್ಣು ತೋಡ್ಬಿಟ್ಟು ಅದನ್ನು ಹಾಕ್ಕೊಳ್ರಿ ಮಳೆಗಾಲದಲ್ಲಿ. ನೋಡಿ ಇವಾಗ ಒಂದು ಸ್ವಲ್ಪ ಮಳೆ ನಿಂತಿದೆ, ಅದಕ್ಕೆ ನಾನು ಈ ಫರ್ಟಿಲೈಸರ್ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ. ನಿಮ್ಮ ಮುಂದೆನೇ ಕಣ್ಣು ಮುಂದೆನೇ ರಿಸಲ್ಟ್ ಇದೆ. ಆ ಫರ್ಟಿಲೈಸರ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಅದು ಗಿಡದ ಬುಡಕ್ಕೆ ಒಂದು ಸ್ವಲ್ಪ ಬೂದಿನೂ ಹಾಕಿದ್ದೆ, ಈರುಳ್ಳಿ ಸಿಪ್ಪೆನೂ ಆ್ಯಡ್ ಮಾಡಿದ್ದೆ. ನಾನು ಒಂದೇ ಥರ ಗೊಬ್ಬರ ಹಾಕೋದಿಲ್ಲ, ನಾನಾ ಥರ ಹಾಕ್ತಾಯಿರ್ತೀನಿ. ನೋಡಿ ಇದು ಒಂದು 4-5 ಸ್ಪೂನು ಇದೆ ಅದು ಗೊಬ್ಬರ, ಅದಕ್ಕೆ ಹಾಕ್ತಾಯಿದ್ದೀನಿ. 12 ಇಂಚಿದ ಗೊಬ್ಬರ ಆಗಲ್ಲ, ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೋಡಿ ಅದರ ಬುಡಕ್ಕೆ ಹಾಕಿ ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿ ಅದಕ್ಕೆ ಇದು ಮಾಡಬೇಕು. ನೀವು ಯಾವುದೇ ಥರ ಗಿಡಗಳಿಗೂ ಈ ಫರ್ಟಿಲೈಸರ್ ಕೊಡ್ಬೋದು, ಆರ್ಗಾನಿಕ್ ಇದು, ಯಾವುದು ಏನು ತೊಂದರೆ ಇಲ್ಲ. ನೋಡಿ ಇದು ಕಟ್ಟಿಂಗ್ಸು ಹಾಕಿದ್ದೆ, ಎಷ್ಟು ಚೆನ್ನಾಗೇ ಬಂದಿದೆ ಅಂತ ನಿಮ್ಮ ಮುಂದೆ. ನೋಡಿ ಆಗಲೇ ಮುಗ್ಗಾಕಿದೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿಂಗ್ ಅಂಟ್ಕೊಂಡಿದೆ. ಪಿಂಕ್ ಕಲರು ದಾಸವಾಳ ಗಿಡ ಅದು ನೋಡಿ ಇದೆ. ಇದು ಕಟ್ಟಿಂಗ್ ಅದನ್ನು ನೆಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಮಗ್ಗುಗಳು ಆಗ್ತಾ ಇದ್ದಾವೆ, ಕಟ್ಟಿಂಗ್ ಮಾಡಿದ್ದೆ. ಎಷ್ಟು ಬೇಗ ಮಗ್ಗುಗಳು ಹಾಕಿದ್ದಾವೆ ನೋಡಿ ನಿಮ್ಮ ಕಣ್ಣು ಮುಂದೆನೇ. ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ ಗಿಡ. ನಿಮ್ಮ ಮುಂದೆನೇ ರಿಸಲ್ಟ್ ಇದೆ. ನೋಡು ಮಗ್ಗುಗಳು ಇದ್ದಾವೆ. ಇದು ನೋಡು ಸ್ಫಟಿಕ ಗಿಡದಲ್ಲೂ ಅಷ್ಟೇ ಹೂವಿನ ಎಷ್ಟೊಂದು ಹೂವು ಆಗಿದ್ದಾವೆ ನೋಡಿ. ನಾನು ದಿನ ಸ್ವಲ್ಪ ಕಿತ್ಕೊಂಡು ಕಟ್ಟಿ ಗಣೇಶನಿಗೆ ಇಡ್ತೀನಿ. ನೋಡಿ ಇದು ರೋಸಾ ಗಿಡನೂ ಅಷ್ಟು ಚೆನ್ನಾಗಿ ಹೊಡ್ಕೊಂಬಂದಿದೆ. ನೋಡಿ ಹೂಗಳು ನೋಡೋಕ್ಕೆ ಎಷ್ಟು ಖುಷಿ ಆಗ್ತೈತೆ, ಅಷ್ಟು ಹೂವು ಬಿಟ್ಟಿದ್ದಾವೆ. ನಿಮ್ಮ ಕಣ್ಣು ಮುಂದೆನೇ ರಿಸಲ್ಟ್ ಇದೆ. ನನಗಂತೂ ತುಂಬ ಖುಷಿ ಆಯಿತು. ಈ ಸಲ ಜಾಸ್ತಿ ಹೂವು ಬಿಟ್ಟಿದ್ದು. ಇದು ನೆಟ್ಟಿ ಒಂದು 6 ತಿಂಗಳಾಗಿದೆ ಅಷ್ಟೇ ಗಿಡ. ನನಗೂ ಯಾರೋ ಒಬ್ಬರು ಕೊಟ್ಟಿದ್ದರು, ಆ ಗಿಡ ನೆಟ್ಟಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ.